ಬೆಂಗಳೂರಿನಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ. ಒಂದು ರೀತಿಯಲ್ಲಿ ಶೇಮ್ ಆಗಬೇಕು ಸರ್ಕಾರಕ್ಕೆ, ಒಂದು ರೀತಿಯಲ್ಲಿ ಬಿಗ್ ಶೇಮ್. ಯಾಕೆ ಅಂತಂದರೆ ಬಾಗಿಲನ್ನು ಮುಚ್ಚಿ ಕಿಟಕಿ ಓಪನ್ ಮಾಡಿ ಮಾರಾಟ ಮಾಡೋದು ಅಂತಾರಲ್ಲ, ಹಾಗೆ ಆಗಿದೆ ಇಲ್ಲಿ ಹುಕ್ಕಾ ವಿಚಾರವಾಗಿ. ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳಿಗೆ ಅನುಮತಿ ಇಲ್ಲ, ಬ್ಯಾನ್ ಇದೆ. ಹುಕ್ಕಾ ಬಾರ್ಗಳಿಗೆ ಬ್ಯಾನ್ ಇದೆ. ಆದರೆ ಹುಕ್ಕಾಗೆ ಸಂಬಂಧಪಟ್ಟಂಥ ವಸ್ತುಗಳ ಮಾರಾಟಕ್ಕೆ ಅಧಿಕೃತವಾಗಿ ನಿಷೇಧ ಇದೆ. ಆದರೆ ರಾಜಾರೋಷವಾಗಿ ಈ ಕಾರ್ಟಲ್ಲಿ ಮನೆ ಮನೆಗೂ ಸಪ್ಲೈ ಆಗ್ತಾ ಇದೆ. ಬಹಿರಂಗವಾಗಿ ಮಾರಾಟ ಮಾಡೋಂಗಿಲ್ಲ, ಆನ್ಲೈನಲ್ಲಿ ಮಾರಾಟ ಮಾಡ್ಕೋಬೋದಾ? ನೋಡಿ, ಇಲ್ಲಿ ಇ ಕಾಮರ್ಸ್ ಮೂಲಕ ಮನೆ ಮನೆಗೂ ಸಪ್ಲೈ ಆಗ್ತಾ ಇದೆ ಹುಕ್ಕಾಗೆ ಸಂಬಂಧಪಟ್ಟಂಥ ವಸ್ತುಗಳು. ಬಹಿರಂಗವಾಗಿ ಮಾರಾಟ ಮಾಡೋಂಗಿಲ್ಲ, ಹುಕ್ಕಾ ಬಾರ್ಗಳು ಓಪನ್ ಮಾಡುವಂತಿಲ್ಲ ಅಂತೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಷ್ಟೇ. ಆದರೆ ಆನ್ಲೈನಲ್ಲಿ ಯಾರಿಗೇನು ಬೇಕೋ ಅದು ಆರ್ಡರ್ ಮಾಡ್ಕೋಬೋದು. ಹುಕ್ಕಾ ಮಾಫಿಯಾಗೆ ಪರೋಕ್ಷವಾಗಿ ಬೆಂಬಲ ಸಿಕ್ಕಿದ್ಯಾ? ಹಾಗಾದರೆ ಈ ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಳೆದ ವರ್ಷ ಫೆಬ್ರವರಿ 7ರಂದು ಹುಕ್ಕಾ ಬಾರ್ ಮತ್ತು ಹುಕ್ಕಾ ಉತ್ಪನ್ನಗಳ ಮಾರಾಟಕ್ಕೆ ಬ್ಯಾನ್ ಮಾಡಲಾಗಿತ್ತು. ಹುಕ್ಕಾ ಸೇವನೆ, ಹುಕ್ಕಾ ಬಾರ್, ಹುಕ್ಕಾ ಪದಾರ್ಥಗಳನ್ನು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. We appreciate it because this is in accordance with the Article 47 of the Indian Constitution, Directive Principle of the State Policy, where state will prohibit the sales of harmful drugs. ಆದರೆ ಆನ್ಲೈನ್ ಪೋರ್ಟಲ್ಸ್, ಇ ಕಾಮರ್ಸ್ ಮುಖಾಂತರ ಸುಮಾರು ಜನ ಈ ಹುಕ್ಕಾ ಪದಾರ್ಥಗಳನ್ನು ಮನೆಗೆ ಡೆಲಿವರಿ ತಗೋತಾರೆ ವಿತ್ ಡಿಸ್ಕೌಂಟ್. ಇದನ್ನು ಯಾಕೆ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಲ್ಲ? ಸುಮಾರು 1 ವರ್ಷ ಆಯಿತು ಈ ಪಾಲಿಸಿ ಬಂದು. ಬಟ್ ಆನ್ಲೈನಲ್ಲಿ ಎಲ್ಲರೂ ಈ ಪದಾರ್ಥಗಳನ್ನ ವಿತ್ ಡಿಸ್ಕೌಂಟ್ ಮನೆ ಮನೆಗೆ ತಗೊಳ್ತಾ ಇದ್ದಾರೆ, ತರಿಸ್ಕೊಳ್ತಾ ಇದ್ದಾರೆ, ಡೆಲಿವರಿ ಮಾಡಿಸ್ಕೊಳ್ತಾ ಇದ್ದಾರೆ. ಮತ್ತು 13 ವಯಸ್ಸಿಂದ 26 ವಯಸ್ಸೊಳಗಿರೋ ಎಲ್ಲ ಮಕ್ಕಳುಗಳು ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದರಿಂದ ಮಕ್ಕಳುಗಳಿಗೆ ಕ್ಯಾನ್ಸರು ಮತ್ತು ಕಿಡ್ನಿ ಫೇಲ್ಯೂರ್ ಇದೆಲ್ಲ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾಕೆ ಇನ್ನೂ ಡೈರೆಕ್ಷನ್ ತಗೊಂಡಿಲ್ಲ? ಯಾಕೆ ಇದನ್ನು ಇನ್ನೂ ಆನ್ಲೈನ್ ಪೋರ್ಟಲ್ಸ್ನ ಬ್ಯಾನ್ ಮಾಡಿಲ್ಲ? ಸೊ ಯಾಕೆ ನೋಟಿಫಿಕೇಶನ್ ಇನ್ನೂ ಕಳಿಸಿಲ್ಲ ನೀವು ಈ ಆನ್ಲೈನ್ ಪೋರ್ಟಲ್ಸ್ಗೆ? ಸೊ ಇದರ ಮೇಲೆ ನಾನು DG and IG ಆಫ್ ಪೊಲೀಸ್ಗೆ ಮತ್ತು BBMP ಕಮಿಷನರ್ಗೆ ನಾನು ಪತ್ರಗಳನ್ನ ಬರೆದು ಕಳಿಸಿದ್ದೀನಿ. ಯಾಕೆಂದರೆ ಇವರು BBMP ಅವರು ಜನಜಾಗೃತಿ ಅಭಿಯಾನ. ಬೆಂಗಳೂರಿನಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ. ಒಂದು ರೀತಿಯಲ್ಲಿ ಶೇಮ್ ಆಗಬೇಕು ಸರ್ಕಾರಕ್ಕೆ, ಒಂದು ರೀತಿಯಲ್ಲಿ ಬಿಗ್ ಶೇಮ್. ಯಾಕೆ ಅಂತಂದರೆ ಬಾಗಿಲನ್ನು ಮುಚ್ಚಿ ಕಿಟಕಿ ಓಪನ್ ಮಾಡಿ ಮಾರಾಟ ಮಾಡೋದು ಅಂತಾರಲ್ಲ, ಹಾಗೆ ಆಗಿದೆ ಇಲ್ಲಿ ಹುಕ್ಕಾ ವಿಚಾರವಾಗಿ. ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳಿಗೆ ಅನುಮತಿ ಇಲ್ಲ, ಬ್ಯಾನ್ ಇದೆ. ಹುಕ್ಕಾ ಬಾರ್ಗಳಿಗೆ ಬ್ಯಾನ್ ಇದೆ. ಆದರೆ ಹುಕ್ಕಾಗೆ ಸಂಬಂಧಪಟ್ಟಂಥ ವಸ್ತುಗಳ ಮಾರಾಟಕ್ಕೆ ಅಧಿಕೃತವಾಗಿ ನಿಷೇಧ ಇದೆ. ಆದರೆ ರಾಜಾರೋಷವಾಗಿ ಈ ಕಾರ್ಟಲ್ಲಿ ಮನೆ ಮನೆಗೂ ಸಪ್ಲೈ ಆಗ್ತಾ ಇದೆ. ಬಹಿರಂಗವಾಗಿ ಮಾರಾಟ ಮಾಡೋಂಗಿಲ್ಲ, ಆನ್ಲೈನಲ್ಲಿ ಮಾರಾಟ ಮಾಡ್ಕೋಬೋದಾ? ನೋಡಿ, ಇಲ್ಲಿ ಇ ಕಾಮರ್ಸ್ ಮೂಲಕ ಮನೆ ಮನೆಗೂ ಸಪ್ಲೈ ಆಗ್ತಾ ಇದೆ ಹುಕ್ಕಾಗೆ ಸಂಬಂಧಪಟ್ಟಂಥ ವಸ್ತುಗಳು. ಬಹಿರಂಗವಾಗಿ ಮಾರಾಟ ಮಾಡೋಂಗಿಲ್ಲ, ಹುಕ್ಕಾ ಬಾರ್ಗಳು ಓಪನ್ ಮಾಡುವಂತಿಲ್ಲ ಅಂತೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಷ್ಟೇ. ಆದರೆ ಆನ್ಲೈನಲ್ಲಿ ಯಾರಿಗೇನು ಬೇಕೋ ಅದು ಆರ್ಡರ್ ಮಾಡ್ಕೋಬೋದು. ಹುಕ್ಕಾ ಮಾಫಿಯಾಗೆ ಪರೋಕ್ಷವಾಗಿ ಬೆಂಬಲ ಸಿಕ್ಕಿದ್ಯಾ? ಹಾಗಾದರೆ ಈ ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಳೆದ ವರ್ಷ ಫೆಬ್ರವರಿ 7ರಂದು ಹುಕ್ಕಾ ಬಾರ್ ಮತ್ತು ಹುಕ್ಕಾ ಉತ್ಪನ್ನಗಳ ಮಾರಾಟಕ್ಕೆ ಬ್ಯಾನ್ ಮಾಡಲಾಗಿತ್ತು. ಹುಕ್ಕಾ ಸೇವನೆ, ಹುಕ್ಕಾ ಬಾರ್, ಹುಕ್ಕಾ ಪದಾರ್ಥಗಳನ್ನು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. We appreciate it because this is in accordance with the Article 47 of the Indian Constitution, Directive Principle of the State Policy, where state will prohibit the sales of harmful drugs. ಆದರೆ ಆನ್ಲೈನ್ ಪೋರ್ಟಲ್ಸ್, ಇ ಕಾಮರ್ಸ್ ಮುಖಾಂತರ ಸುಮಾರು ಜನ ಈ ಹುಕ್ಕಾ ಪದಾರ್ಥಗಳನ್ನು ಮನೆಗೆ ಡೆಲಿವರಿ ತಗೋತಾರೆ ವಿತ್ ಡಿಸ್ಕೌಂಟ್. ಇದನ್ನು ಯಾಕೆ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಲ್ಲ? ಸುಮಾರು 1 ವರ್ಷ ಆಯಿತು ಈ ಪಾಲಿಸಿ ಬಂದು. ಬಟ್ ಆನ್ಲೈನಲ್ಲಿ ಎಲ್ಲರೂ ಈ ಪದಾರ್ಥಗಳನ್ನ ವಿತ್ ಡಿಸ್ಕೌಂಟ್ ಮನೆ ಮನೆಗೆ ತಗೊಳ್ತಾ ಇದ್ದಾರೆ, ತರಿಸ್ಕೊಳ್ತಾ ಇದ್ದಾರೆ, ಡೆಲಿವರಿ ಮಾಡಿಸ್ಕೊಳ್ತಾ ಇದ್ದಾರೆ. ಮತ್ತು 13 ವಯಸ್ಸಿಂದ 26 ವಯಸ್ಸೊಳಗಿರೋ ಎಲ್ಲ ಮಕ್ಕಳುಗಳು ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ.
ಮತ್ತು ಇದರಿಂದ ಮಕ್ಕಳುಗಳಿಗೆ ಕ್ಯಾನ್ಸರು ಮತ್ತು ಕಿಡ್ನಿ ಫೇಲ್ಯೂರ್ ಇದೆಲ್ಲ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾಕೆ ಇನ್ನೂ ಡೈರೆಕ್ಷನ್ ತಗೊಂಡಿಲ್ಲ, ಯಾಕೆ ಇದನ್ನು ಇನ್ನೂ ಆನ್ಲೈನ್ ಪೋರ್ಟಲ್ಸ್ನ ಬ್ಯಾನ್ ಮಾಡಿಲ್ಲ, ಸೊ ಯಾಕೆ ನೋಟಿಫಿಕೇಶನ್ ಇನ್ನೂ ಕಳಿಸಿಲ್ಲ ನೀವು ಈ ಆನ್ಲೈನ್ ಪೋರ್ಟಲ್ಸ್ಗೆ. ಸೊ ಇದರ ಮೇಲೆ ನಾನು DG and IG ಆಫ್ ಪೊಲೀಸ್ಗೆ ಮತ್ತು BBMP ಕಮಿಷನರ್ಗೆ ನಾನು ಪತ್ರಗಳನ್ನ ಬರೆದು ಕಳಿಸಿದ್ದೀನಿ. ಯಾಕೆಂದರೆ ಇವರು BBMP ಅವರು ಜನಜಾಗೃತಿ ಅಭಿಯಾನ. ಬೆಂಗಳೂರಿನಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ. ಒಂದು ರೀತಿಯಲ್ಲಿ ಶೇಮ್ ಆಗಬೇಕು ಸರ್ಕಾರಕ್ಕೆ, ಒಂದು ರೀತಿಯಲ್ಲಿ ಬಿಗ್ ಶೇಮ್. ಯಾಕೆ ಅಂತಂದರೆ ಬಾಗಿಲನ್ನು ಮುಚ್ಚಿ ಕಿಟಕಿ ಓಪನ್ ಮಾಡಿ ಮಾರಾಟ ಮಾಡೋದು ಅಂತಾರಲ್ಲ, ಹಾಗೆ ಆಗಿದೆ ಇಲ್ಲಿ ಹುಕ್ಕಾ ವಿಚಾರವಾಗಿ. ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳಿಗೆ ಅನುಮತಿ ಇಲ್ಲ, ಬ್ಯಾನ್ ಇದೆ. ಹುಕ್ಕಾ ಬಾರ್ಗಳಿಗೆ ಬ್ಯಾನ್ ಇದೆ. ಆದರೆ ಹುಕ್ಕಾಗೆ ಸಂಬಂಧಪಟ್ಟಂಥ ವಸ್ತುಗಳ ಮಾರಾಟಕ್ಕೆ ಅಧಿಕೃತವಾಗಿ ನಿಷೇಧ ಇದೆ. ಆದರೆ ರಾಜಾರೋಷವಾಗಿ ಈ ಕಾರ್ಟಲ್ಲಿ ಮನೆ ಮನೆಗೂ ಸಪ್ಲೈ ಆಗ್ತಾ ಇದೆ. ಬಹಿರಂಗವಾಗಿ ಮಾರಾಟ ಮಾಡಂಗಿಲ್ಲ, ಆನ್ಲೈನಲ್ಲಿ ಮಾರಾಟ ಮಾಡ್ಕೋಬೋದಾ? ನೋಡಿ, ಇ ಕಾಮರ್ಸ್ ಮೂಲಕ ಮನೆ ಮನೆಗೂ ಸಪ್ಲೈ ಆಗ್ತಾ ಇದೆ ಹುಕ್ಕಾಗೆ ಸಂಬಂಧಪಟ್ಟಂತ ವಸ್ತುಗಳು. ಬಹಿರಂಗವಾಗಿ ಮಾರಾಟ ಮಾಡಂಗಿಲ್ಲ, ಹುಕ್ಕಾ ಬಾರ್ಗಳು ಓಪನ್ ಮಾಡುವಂತಿಲ್ಲ ಅಂತೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಷ್ಟೇ. ಆದರೆ ಆನ್ಲೈನಲ್ಲಿ ಯಾರಿಗೇನು ಬೇಕೋ ಅದು ಆರ್ಡರ್ ಮಾಡ್ಕೋಬೋದು. ಹುಕ್ಕಾ ಮಾಫಿಯಾಗೆ ಪರೋಕ್ಷವಾಗಿ ಬೆಂಬಲ ಸಿಕ್ಕಿದ್ಯಾ? ಹಾಗಾದರೆ ಈ ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಳೆದ ವರ್ಷ ಫೆಬ್ರವರಿ 7ರಂದು ಹುಕ್ಕಾ ಬಾರ್ ಮತ್ತು ಹುಕ್ಕಾ ಉತ್ಪನ್ನಗಳ ಮಾರಾಟಕ್ಕೆ ಬ್ಯಾನ್ ಮಾಡಲಾಗಿತ್ತು. ಹುಕ್ಕಾ ಸೇವನೆ, ಹುಕ್ಕಾ ಬಾರ್, ಹುಕ್ಕಾ ಪದಾರ್ಥಗಳನ್ನು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. ವಿ ಅಪ್ರಿಷಿಯೇಟೆಡ್ ಬಿಕಾಸ್ ದಿಸ್ ಇಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಆರ್ಟಿಕಲ್ 47 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ, ವೇರ್ ಸ್ಟೇಟ್ ವಿಲ್ ಪ್ರಾಹಿಬಿಟ್ ದಿ ಸೇಲ್ಸ್ ಆಫ್ ಹಾರ್ಮ್ಫುಲ್ ಡ್ರಗ್ಸ್. ಆದರೆ ಆನ್ಲೈನ್ ಪೋರ್ಟಲ್ಸ್, ಇ ಕಾಮರ್ಸ್ ಮುಖಾಂತರ ಸುಮಾರು ಜನ ಈ ಹುಕ್ಕಾ ಪದಾರ್ಥಗಳನ್ನು ಮನೆಗೆ ಡೆಲಿವರಿ ತಗೋತಾರೆ ವಿತ್ ಡಿಸ್ಕೌಂಟ್. ಇದನ್ನು ಯಾಕೆ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಲ್ಲ? ಸುಮಾರು 1 ವರ್ಷ ಆಯಿತು ಈ ಪಾಲಿಸಿ ಬಂದು. ಬಟ್ ಆನ್ಲೈನಲ್ಲಿ ಎಲ್ಲರೂ ಈ ಪದಾರ್ಥಗಳನ್ನ ವಿತ್ ಡಿಸ್ಕೌಂಟ್ ಮನೆ ಮನೆಗೆ ತಗೊಳ್ತಾ ಇದ್ದಾರೆ, ತರಿಸ್ಕೊಳ್ತಾ ಇದ್ದಾರೆ, ಡೆಲಿವರಿ ಮಾಡಿಸ್ಕೊಳ್ತಾ ಇದ್ದಾರೆ. ಮತ್ತು 13 ವಯಸ್ಸಿಂದ 26 ವಯಸ್ಸೊಳಗಿರೋ ಎಲ್ಲ ಮಕ್ಕಳುಗಳು ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದರಿಂದ ಮಕ್ಕಳುಗಳಿಗೆ ಕ್ಯಾನ್ಸರು ಮತ್ತು ಕಿಡ್ನಿ ಫೇಲ್ಯೂರ್ ಇದೆಲ್ಲ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾಕೆ ಇನ್ನೂ ಡೈರೆಕ್ಷನ್ ತಗೊಂಡಿಲ್ಲ, ಯಾಕೆ ಇದನ್ನು ಇನ್ನೂ ಆನ್ಲೈನ್ ಪೋರ್ಟಲ್ಸ್ನ ಬ್ಯಾನ್ ಮಾಡಿಲ್ಲ, ಸೊ ಯಾಕೆ ನೋಟಿಫಿಕೇಶನ್ ಇನ್ನೂ ಕಳಿಸಿಲ್ಲ ನೀವು ಈ ಆನ್ಲೈನ್ ಪೋರ್ಟಲ್ಸ್ಗೆ. ಸೊ ಇದರ ಮೇಲೆ ನಾನು DG and IG ಆಫ್ ಪೊಲೀಸ್ಗೆ ಮತ್ತು BBMP ಕಮಿಷನರ್ಗೆ ನಾನು ಪತ್ರಗಳನ್ನ ಬರೆದು ಕಳಿಸಿದ್ದೀನಿ. ಯಾಕೆಂದರೆ ಇವರು BBMP ಅವರು ಜನಜಾಗೃತಿ ಅಭಿಯಾನ ಎಲ್ಲ ಮಾಡ್ತಾರೆ.